ಜೋರುಂಟು, ಎಂತ ಅವಸ್ಥೆ ಯಾರದು. ಮುಳ್ಳುಂಟು ಇಲ್ಲಿ ತುಂಬ ಚೆನ್ನಾಗಿದೆ ಇದು ವ್ಯೂ. ಬಂದರೆ ಈ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಲೀಚಿ ಹಿಡ್ದೋಗಿದೆ ನನಗೆ. ಮಳೆ ಬರಲಿಲ್ಲ, ಅದೊಂದು ಚೆನ್ನಾಗಾಯ್ತು ನಮಗೆ. ಇಲ್ದಿದ್ರೆ ಚಹಾ ಮಾಡೋ ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಾ ಇತ್ತು. ಎಲ್ಲ ಐಟಮ್ ಎಲ್ಲ ನಮ್ಮದು ರೆಡಿ ಆಗಿದೆ ಇದು ಚಹಾ ಮಾಡಲಿಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಮನೀಶ್ ಇಬ್ಬರು ಸೇರಿ ಕಬ್ಬಿನಳ್ಳಿಗೆ ಹೋಗ್ತಾ ಇದ್ದೀವಿ. ಕಬ್ಬಿನಳ್ಳಿಯಲ್ಲಿ 2 ಪ್ಲೇಸ್ ಇದೆ, ಒಂದು ಫಾಲ್ಸು, ಇನ್ನೊಂದು ವುಡನ್ ಬ್ರಿಡ್ಜ್ ಅಂತ, ಮರದಲ್ಲಿ ಮಾಡಿರೋ ಬ್ರಿಡ್ಜ್. ಅದು 2 ಪ್ಲೇಸ್ಗೂ ನಾವು ಇವತ್ತು ಹೋಗಿ ನಿಮಗೆ ತೋರಿಸ್ತೀವಿ. ವಿಡಿಯೋನ ಲಾಸ್ಟ್ ತನಕ ನೋಡಿ ಆಯಿತಾ. ಇದ್ರ ಜೊತೆ ಇವತ್ತು ನಾವು ಚಹಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಾಕ್ ಬೇಕಾಗಿರೋ ಐಟಮ್ ಎಲ್ಲ ಜಿನಿಷಲ್ಲಿ ಕಲೆಕ್ಟ್ ಮಾಡ್ತೀವಿ. ಇದೇ ನನ್ನ ಫ್ರೆಂಡು ಮನೀಶ್ ಅಂತ. ಹಾಯ್ ಪನ್ಬೆ. ಇವಾಗ ನಾವು ಜಿನಿಷಾಯಿಗೆ ಹೋಗಿ ಅಲ್ಲಿ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ನಾನು ಮಣಿಪಾಲಿಗೆ ಜಿನಿಷಾಯಿಗೆ ಬಂದೆ. ಇದೇ ನಮ್ಮ ಜಿನಿಷಾಯಿ. ಇವಾಗ ರಿನೋವೇಷನ್ ಆಗ್ತಾಯಿದೆ. ರಿನೋವೇಷನ್ ಆದಮೇಲೆ ಇದ್ರದ್ದೊಂದು ಅಂಗಡಿದು ಫುಲ್ ವಿಡಿಯೋ ಹಾಕ್ತೀನಿ. ಐಟಮ್ ಎಲ್ಲ ಕಲೆಕ್ಟ್ ಮಾಡಿ ಆಯಿತು, ಚಾಕ್ ಬೇಕಾಗಿರೋ ಐಟಮ್ ಎಲ್ಲ. ಮಳೆ ಜೋರಿದೆ, ಇವಾಗ ಸ್ವಲ್ಪ ಕಮ್ಮಿ ಆಯಿತು. ನೋಡಿ ಮಳೆ ಹೇಗಿದೆ. ಪ್ಲೇಸಿಗಂತೂ ಹೋಗ್ತೀವಿ, ಅಲ್ಲಿ ಮಳೆ ಕಮ್ಮಿ ಇದ್ದರೆ ಚಹಾ ಮಾಡ್ತೀವಿ. ಮಳೆ ಕಮ್ಮಿ ಇರೋದಿದ್ದರೆ ಖಾಲಿ 2 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿಗೆ ಹೋಗೋ ತನಕ ಮಳೆ ಕಮ್ಮಿ ಆದರೆ ಸಾಕು. ದಾರಿಲಿ ಹೋಗಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಮಳೆ ಇದ್ದರೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ಬೋದು. ನಾವು ಇವಾಗ ಹೋಗ್ತಾ ಇರೋದು ಸ್ಕೂಟಿಲಿ. ನೋಡೋಣ ಫ್ರೆಂಡ್ಸ್, ಇವಾಗ ಸದ್ಯಕ್ಕೆ ಹೋಗ್ತೀವಿ, ಆಮೇಲೆ ಮುಂದಿನ ಏನಾಗುತ್ತಂತೆ ಆಮೇಲೆ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಮಳೆ ಜೋರಾಗಿದೆ. ಮಳೆಯಿಂದಾಗಿ ಕೆರೆ ಎಲ್ಲ, ನದಿ ಎಲ್ಲ ಇದಾಗಿದೆ, ಅಲ್ಲಾಡಿ ಹೋಗಿದೆ. ಮಳೆ ಜೋರುಂಟು, ಎಂಥ ಅವಸ್ಥೆ ಯಾರದು. ಬಟ್ಟೆ ಎಲ್ಲ ಚಂಡಿ ಆಗಿದೆ, ಏನು ಕೊಟ್ಟಿದ್ದು ಸಹ ಇಲ್ಲದಾಗೆ. ಹೋಗೋಣ ಫ್ರೆಂಡ್ಸ್ ಇಲ್ಲಿಂದ. ಓಕೆ, ಇದೊಂದು ಏರಿಯಾ ನೋಡಿ, ಇಲ್ಲಿ ಒಂದು ನಾವು ಸ್ಟಾಪ್ ಮಾಡಿದ್ವಿ. ಮಳೆ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಸ್ವಲ್ಪ ನಿಂತ್ಕೊಳ್ಳೋಣ ಅಂತ ಇಲ್ಲೇ ಸ್ಟಾಪ್ ಮಾಡಿದ್ವಿ. ಇಲ್ಲಿಂದ ಕಬ್ಬಿನಲ್ಲೇ ಒಂದು 12 ಕಿಲೋಮೀಟರ್ ಇದೆ. ಇದೇ ಥರ ಮಳೆ ಇಲ್ಲದೇ ಇದ್ದರೆ ನಾವು ಆರಾಮವಾಗಿ ಚಹಾ ಮಾಡ್ಬೋದು. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ತನಕ ಹೋಗೋ ತನಕ ಹೀಗೇನೆ ಇರಬೇಕು ಅಂತ ನಾನು ಅಂದ್ಕೊತೀನಿ. ಬನ್ನಿ, ಇನ್ನೊಂದು ಸ್ವಲ್ಪ ದೂರ ಇದೆ, ಸ್ಟಾರ್ಟ್ ಮಾಡೋಣ ನಾವಿನ್ನು. ಇದೆಲ್ಲ ಕಬ್ಬಿನಲ್ಲೇ. ಇದು ಕಬ್ಬಿನಲ್ಲಿಗೆ ಹೋಗೋಕ್ಕಿಂತ ಮೊದಲು ಒಂದು 3 ಕಿಲೋಮೀಟರ್ಗಿಂತ ಮೊದಲು ಸಿಗುವ ವ್ಯೂ. ಇದೆಲ್ಲ ಫುಲ್ ಕಾಡ್ ಥರ ಇದೆ. ಹೌದಾ? ಹಾಯ್ ಫ್ರೆಂಡ್ಸ್, ನಾವು ಕಬ್ಬಿನಲ್ಲಿಗೆ ರೀಚ್ ಆದ್ವಿ. ಇಲ್ಲೊಂದು ಪ್ಲೇಸ್ ಇದೆ, ನೋಡೋಣ ಏನಿರುತ್ತೆ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ಮನೀಶ್ ಇಬ್ಬರು ಹೋಗ್ತಾ ಇದ್ದೀವಿ. ಪ್ಲೇಸ್ ಹೀಗಿದೆ. ಮಳೆ ಕಮ್ಮಿ ಇದೆ, ಮಳೆ ಇಲ್ಲ ಈಗ ಸದ್ಯಕ್ಕೆ. ಇಲ್ಲಿ ಯಾರು ಜನನೂ ಇಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ ಜನ. ಆದರೆ ಅಲ್ಲಿ ನದಿ ಸೌಂಡ್ ಬರ್ತಾ ಇದೆ, ನೀರು ಸೌಂಡ್ ಬರ್ತಾ ಇದೆ. ಮುಳ್ಳುಂಟು ಇಲ್ಲಿ. ನಾವು ರೀಚ್ ಆದ್ವಿ. ನಿಲ್ಸು. ಪ್ಲೇ. ತುಂಬ ಚೆನ್ನಾಗಿದೆ ಇದು ವ್ಯೂ. ನೀರು ತುಂಬ ಪ್ರೆಷರಲ್ಲಿ ಹೋಗ್ತಾ ಇದೆ. ಇಲ್ಲಿಗೆ ಬಂದರೂ ಯಾರು ನೀರಿಗೆ ಇಳಿಯೋಕೆ ಹೋಗಬೇಡಿ,
ಔಟ್ ಆಫ್ ಕಂಟ್ರೋಲ್ ಆಗ್ಬೋದು ಆಮೇಲೆ. हाँ पो होता दिखला. ಆಯಿತು, ಇದು ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಇನ್ನೂ 2 ಪ್ಲೇಸ್ ಇದೆ. ತುಂಬ ಚೆನ್ನಾಗಾಯಿತು. ಮಳೆ ಇಲ್ಲ ಇವತ್ತು. ಮಳೆ ಇದ್ದಿದ್ರೆ ಇನ್ನೂ ಕಷ್ಟ ಆಗ್ತಾಯಿತ್ತು ನಮಗೆ. ಆಯಿತು, ನಾವು ಗಾಡಿ ಹತ್ರ ಬಂದ್ವಿ. ಇಲ್ಲಿಂದ ನಾವು ಫಾಲ್ಸಿಗೆ ಹೋಗ್ತೀವಿ. ಅಲ್ಲಿಂದ ವುಡನ್ ಬ್ರಿಡ್ಜಿಗೆ ಹೋಗಿ ಅಲ್ಲಿ ಚಹಾ ಮಾಡಬೇಕಂತ ಅಂದ್ಕೊಂಡಿದ್ವಿ. ಇದೇ ಇವತ್ತು ನಾವು ಬಂದಿರೋ ಗಾಡಿ. ಓಲಾದಲ್ಲಿ ಬಂದಿದ್ದೀವಿ. ಅಲ್ಲಿಗೆ ಹೋಗೋಣ ಇನ್ನು ಫಾಲ್ಸ್ಗೆ. ಲೆಟ್ಸ್ ಗೋ. ನಾವಿವಾಗ ಫಾಲ್ಸ್ ಹೇಳಿದ್ನಲ್ವ, ಆ ಫಾಲ್ಸಿಗೆ ರೀಚ್ ಆದ್ವಿ. ಇದೇ ಆ ಫಾಲ್ಸು. ಹತ್ರ ಹೋಗ್ತಾ ಇದ್ದೀವಿ. ತುಂಬ ಕೇರ್ಫುಲ್ಲಾಗಿ ಬನ್ನಿ ಬರೋರು. ತುಂಬ ಇಳಿಜಾರಿದೆ, ಏನು ಹಿಡ್ಕೊಳ್ಳೋಕ್ಕೇನು ಇಲ್ಲ. ಅಷ್ಟೊಂದು ಜಾರೋದಿಲ್ಲ, ಆದರೂ ಪರವಾಗಿಲ್ಲ, ಹೇಳೋಕ್ಕಾಗಲ್ಲ. ಇದೇ ಫಾಲ್ಸು. ಇವತ್ತು ಮಳೆ ಇರೋ ಕಾರಣದಿಂದ ತುಂಬ ಜೋರಾಗಿ ಹರಿತಾ ಇದೆ. ನಾವು ತುಂಬ ಹತ್ರ ಹೋಗಲ್ಲ ಇವತ್ತು, ದೂರ ನಿಂತ್ಕೊಂಡೇ ವಿಡಿಯೋ ಮಾಡ್ತೀವಿ. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ನೀರಿರಲಿಲ್ಲ ಇದರಲ್ಲಿ. ಬನ್ನಿ ತೋರಿಸ್ತೀನಿ. ಕಲ್ತಿಲ್ಲ ಮನುಷ್ಯ ಬೈಕಿದೆ ಫ್ರೆಂಡ್ಸ್ ಫಾಲ್ಸು. ಮಳೆ ಕಮ್ಮಿ ಆದಮೇಲೆ ಬಂದರೆ ನೀವು ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ಬೋದು, ಮಳೆ ಕಮ್ಮಿ ಇದ್ದಾಗ. ಇವಾಗ ನೀರು ತುಂಬ ಪ್ರೆಷರಲ್ಲಿ ಇರೋದ್ರಿಂದ ಯಾರು ಸ್ವಿಮ್ಮಿಂಗ್ ಮಾಡೋಕ್ಕೆ ಎಲ್ಲ ಆಗಲ್ಲ. ಬನ್ನಿ, ನಿಮಗೆ ವ್ಯೂ ತೋರಿಸ್ತೀನಿ ಕರೆಕ್ಟಾಗಿರೋದನ್ನ. ನಾವಿವಾಗ ಫಾಲ್ಸ್ ನೋಡಿ ಆಯಿತು. ಇವಾಗ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದೇ ಅದರ ಎಂಟ್ರೆನ್ಸು. ಇದು ಹಿಂದ್ಗಡೆ ನಮ್ಮ ಫಾಲ್ಸ್ ಇದೆ. ನಾವು ಇನ್ನೊಂದು ಪ್ಲೇಸ್ ಹತ್ರ ತೋರಿಸಿ ಅಲ್ಲಿ ನಾವು ಚಹಾ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ಸಾಕು ನೋಡಿದ್ದು. ತುಂಬ ಡೇಂಜರಸ್ ಆಗಿದೆ ಇದು ನೋಡೋಕ್ಕೆ. ಮಳೆ ಇರಬೇಕಾದ್ರೆ ಈ ಪ್ಲೇಸಿಗೆ ಬರಬೇಡಿ. ತುಂಬ ಕಮ್ಮಿ ಇರಬೇಕಾದ್ರೇ ಬನ್ನಿ. ನೀವು ನೀರಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಬೋದು. ನೀರನ್ನು ಎಷ್ಟೊಂದು ನೀರಿದ್ದರೆ ನೋಡೋಕ್ಕೆ ಹೆದರಿಕೆ ಆಗುತ್ತೆ. ಸ್ವಲ್ಪ ನೀರಿದ್ದರೆ ಫಾಲ್ಸ್ ಎಲ್ಲ ನೋಡೋಕ್ಕೆ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೀವು ಬಂದರೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ತಂದಿರೋ ಕಸ ಏನಿದೆ ನೀವೇ ತಗೊಂಡೋಗಿ. ಇಲ್ಲಿ ಕುಡ್ದಿರೋದು ಐಟಮ್ಮು, ಪ್ಲಾಸ್ಟಿಕ್ಸ್ ಎಲ್ಲ ಇದೆ. ಯಾರೋ ಪಾಪ ತಂದು ಇಲ್ಲಿ ಒಟ್ಟು ಮಾಡಿ ಹೋಗಿದ್ದಾರೆ. ಇಲ್ಲಿಂದ ನಾವು ಹೋಗ್ತಿದ್ದೀವಿ ಮುಂದ್ಗಡೆ. ಇವಾಗ ಲೀಚಿ ಹಿಡ್ದೋಗಿದೆ ನನಗೆ. ಇದನ್ನ ಇವಾಗ ತೆಗಿತೀವಿ. ಲೈಟ್ರಿಗೆ ಮಗ ನನ್ನ ಪೊತ್ತೆ ಹೊಡ್ಸಿ मगर गैस में गाया होंगे आंचे के पेरा तो तू है माल पड़ता हां तू है पत्ता पड़ता वही पिजन वही तुडला अंचे दिखाई वही पे दाला आप जी एकदा ये ओडी हाकोडी ನೆತ್ತಿರ ಬೈಜಿಂಬೆ ರಕ್ತ ಬರಲಿಲ್ಲ. ಚಿಕ್ಕ ಜಿಗಿಣಿ ಇನ್ನು ಇವಾಗ ಅಷ್ಟೇ ಕಚ್ಚಿತ ಅನ್ಕೊಂತೀನಿ. ನನಗೆ ಫೀಲ್ ಆಯ್ತು ಅದು ಕಚ್ಚಿತ್ತಲ್ಲ. ಮುಂದೇನು ಜಿಗಿಣ ಅಲ್ಲಿ ಅಲ್ಲಿ ಓ ಹೋ 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 ಹತ್ತ ಇಲ್ಲಿ ಹೋಗೋಣ. ಇಲ್ಲಿಂದ ಸೀದಾ ಇನ್ನೊಂದು ಡೆಸ್ಟಿನೇಷನ್ಗೆ. ಹಾಯ್ ಫ್ರೆಂಡ್ಸ್, ಇದು ಇನ್ನೊಂದು ಪ್ಲೇಸು ವುಡನ್ ಬ್ರಿಡ್ಜ್ ಅಂತ. ಅಲ್ಲಿ ಮೇಲ್ಗಡೆ ಹೋಗ್ತೀನಿ ಇವಾಗ. ನೀರು ತುಂಬ ಇದೆ. ಅವರು ಲೋಕಲ್ ಇರ್ಬೋದು, ಅವ್ರು ಬರ್ತಾಯಿದ್ದಾರೆ, ಅವರೆಲ್ಲ ಲೋಕಲು. ಇಲ್ಲಿಂದ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡೇ ಹೋಗಿದ್ವಿ, ಇಷ್ಟೊಂದು ನೀರು ಇರಲಿಲ್ಲ. ನಾವು ಇದೇ ಪ್ಲೇಸಲ್ಲಿ ಇವಾಗ ಚಹಾ ಮಾಡ್ತಿದ್ದೀವಿ. ಅದು ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಡಿಸ್ಕಸ್ ಮಾಡಿಲ್ಲ. ಮನೀಶ್ ಒಳಗಡೆ ಪ್ಲೇಸ್ ನೋಡ್ತೀನಿ ಅಂತ ಹೋದ, ಅಲ್ಲಿದ್ದಾನೆ ಮನೀಶ್. ಇವಾಗ ಇಲ್ಲಿಂದ ನಡ್ಕೊಂಡು ಹೋದರೆ
ಇದು ಇನ್ನೊಂದು ಪ್ಲೇಸು ಕಬ್ಬಿನಲ್ಲಿಯಲ್ಲೇ ಫಸ್ಟ್ ಫಾಲ್ಸ್ ಬರುತ್ತೆ. ನೀವು ಪೆರಡೂರಿಂದ ಈಚೆಯಿಂದ ಬರಬೇಕಾದ್ರೆ, ಹೆಬ್ರಿಯಿಂದ ಬರಬೇಕಾದ್ರೆ ಈ ಪ್ಲೇಸ್ ಫಸ್ಟಿಗೆ ಸಿಗುತ್ತೆ. ನಾವು ಅದಕ್ಕೆ ಫಸ್ಟು ಪೆರಡೂರಿಂದ ಬಂದ್ವಿ. ಅದು ಸ್ವಲ್ಪ ಸುಲಭನೂ ಇದೆ ರೋಡು. ಅಲ್ಲಿಂದ ಫಾಲ್ಸ್ ನೋಡಿಕೊಂಡು ಲಾಸ್ಟಿಗೆ ಇಲ್ಲಿಗೆ ಬಂದ್ವಿ. ಇದು ಹಿಂಗಿದೆ ಪ್ಲೇಸು. ಇದು ತುಂಬ ಹಳೇದಿದೆ ಬ್ರಿಡ್ಜು. ಜಾಗ್ರತೆಯಲ್ಲಿ ನೋಡ್ಕೊಂಡು ಹೋಗಬೇಕು, ಜಾರುತ್ತೆ. ಹಿಂಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ಮಧ್ಯಕ್ಕೆ ಹೋಗ್ತೀನಿ. ತುಂಬ ಜೋರಾಗಿದೆ. ಇದೇ ನೀರು ಅಲ್ಲಿಗೆ ಪಾಸ್ ಆಗಿ ಅಲ್ಲಿಂದ ಫಾಲ್ಸು. ಎಲ್ಲಿ ಮಾಡೋದಂತ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡ್ಬೇಕಂತನೂ ಗೊತ್ತಾಗ್ತಾನೆ ಇಲ್ಲ ನಮಗೆ. ಒಲ್ಪ ಮಲ್ಪಗ ಮನುಷ್ಯ ಮುಲ್ಪ ಮಲ್ಪಗನ ಈ ಉಸದಿನಲ್ಪ ಅವು ಎಪ್ಪರಲ್ಲಿ ಉಂಡು ಅಂತ ವೈಟ್ ನೆಟ್ಟಣ್ಣ ಮೂಲ ಉಸುದು ನಮ್ಮ ಪೊತ್ತವಲ್ಲಿ ಗೊತ್ತಂಡ. ಇಲ್ಲೇ ಮಾಡ್ತೀವಿ ಸದ್ಯಕ್ಕೆ. ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಇಲ್ಲಿಗೆ ತೊಗೊಂಡು ಬಂದು ಇಲ್ಲೇ ಮಾಡೋಣ. ಇವಾಗ ಫಸ್ಟಿಗೆ ನಾವು ಒಲೆ ರೆಡಿ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಅವನನ್ನು ತೊಗೊಂಡೋಗಿದ್ದಾನೆ ಅಂದೆ. ಹಾಂ ಗಡ್ಡೆ ಅವಿ ಇದೆರಡು, ಅಲ್ಲೊಂದಿದೆ, 3 ಆಗ್ತದೆ ಸಾಕು. ಮನುಷ್ಯ ಒಂದೊಂದು ಕೈಟ್ ಪಸಂದ ಅವು ಕಲ್ಲು ಅವೊಂದು ಕಲ್ಲು ಪಸಂದ ಈ ಪಸಂದ ಮಲ್ಲ ಜಂಬೇವು. ಮಳೆ ಬರಲಿಲ್ಲ, ಅದೊಂದು ಚೆನ್ನಾಗಾಯ್ತು ನಮಗೆ. ಇಲ್ದಿದ್ರೆ ಚಹಾ ಮಾಡೋ ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಾಯಿತ್ತು. ಹಾಂ, ಎಲ್ಲ ಚಂಡಿ ಆಗಿದೆ. ಒಲೆ ಹೊತ್ತುವಾಗ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗೆಲ್ಲ ಐಟಮ್ ತರ್ತೀವಿ ಫಸ್ಟಿಗೆ. ಒಲೆ ಎಲ್ಲ ಹೊತ್ತಿಸಿ ಆಯಿತು. ಇವಾಗ ಇನ್ನೂ ಹೊತ್ತಾ ಇದೆ. ಇದೆಲ್ಲ ಐಟಮ್ ಎಲ್ಲ ನಮ್ಮದು ರೆಡಿ ಆಗಿದೆ. ಇದು ಚಹಾ ಮಾಡಲಿಕ್ಕೆ ಇದು ಪಾತ್ರೆ, ಮತ್ತು ಇದೆಲ್ಲ ಸ್ಪೈಸಸ್, ಶುಗರ್, ಇದು ನೀರು ಇದರಲ್ಲಿ ತೊಗೊಂಡು ಬಂದಿದ್ದೇವೆ. ಮತ್ತು ಇದು ಚಹಾ ಕುಡಿಯೋ ಕಪ್ಪು, ಸ್ಟೈನರ್, ಮತ್ತು ಇದನ್ನು ಸ್ಪೈಸಸ್ ಎಲ್ಲ ಗುದ್ದಲಿಕ್ಕೆ ಇದು ತೊಗೊಂಡು ಬಂದಿದ್ದೇವೆ. ಇದು ಬಂದು ರೋಸ್ ಟೀ ಫ್ಲೇವರ್. ಇದನ್ನು ನಮಗೆ ಜಿನಿಶಾಯಿಂದ ಕೊಟ್ಟಿದ್ದಾರೆ. ನೋಡೋಣ, ಚಹಾ ಮಾಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಒಳ್ಳೆ ಬಿಸಿ ಆದಮೇಲೆ ಚಹಾಕ್ಕೆ ಇಡ್ತೀವಿ. ಇವಾಗ ಸ್ಪೈಸಸ್ ಎಲ್ಲ ನಾವು ಅದನ್ನು ಪುಡಿ ಮಾಡ್ತಾಯಿದ್ದೇವೆ. ನೀರು ಹಾಕ್ತಾಯಿದ್ದೇವೆ ನಾವು ಫಸ್ಟ್. ಇವಾಗ ಬೆಂಕಿ ಎಲ್ಲ ಜಾಸ್ತಿ ಆಗಿದೆ. ರೋಸ್ ಟೀ ಫ್ಲೇವರ್ ಇದು ಇವಾಗ ಹಾಕ್ತಾಯಿದ್ದೇವೆ. ಆಲ್ರೆಡಿ ಗುದ್ದಿದ ಮಸಾಲವನ್ನು ಹಾಕ್ತಾಯಿದ್ದೇವೆ. ಇದು ರೋಸ್ ಟೀ, ಅದು ಫ್ಲೇವರ್ ಎಲ್ಲ ಮೇಲ್ಗಡೆ ಇದೆ. ಇನ್ನು ಬಾಯ್ಲ್ ಆದಮೇಲೆ ಅದು ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಸಕ್ಕರೆ ಹಾಕ್ತಾನೆ ಇವಾಗ. ಬಾಯ್ಲ್ ಆಗ್ತಾ ಉಂಟು. ಇವಾಗ ಹಾಲು ಹಾಕ್ತಾನೆ. ಎಲ್ಲ ಐಟಮ್ ಎಲ್ಲ ಹಾಕಿ ಆಯಿತು. ಹಾಲು ಹಾಕಿದ್ವಿ, ಇನ್ನು ಕುದಿಬೇಕು. ಕುದಿಲಿಕ್ಕೆ ನಮ್ಮ ಒಲೆ ಕರೆಕ್ಟಾಗಿ ಹತ್ತಾ ಇಲ್ಲ. ನೋಡೋಣ, ಸರಿಯಾಗಿ ಕುದಿಸಿ ರೆಡಿ ಮಾಡೋಣ. ಇನ್ನೊಂದು ಸ್ವಲ್ಪ ಹೊತ್ತು. ರೆಡಿ ಆಯಿತು. ಈಗ ಸ್ಟೇನ್ ಮಾಡ್ತೇವೆ. ಇದೇ ಕಿತ್ಲೆಯಲ್ಲಿ ನಾವೀಗ ಸ್ಟೇನ್ ಮಾಡ್ತಾ ಇರೋದು. ಇವಾಗ ಸ್ಟೇನ್ ಮಾಡಿ ಎಲ್ಲ ಆಯ್ತು. ಇದರಲ್ಲಿದೆ, ಖಾಲಿ ಕಪ್ಸಿಗೆ ಹಾಕೋದು ಮಾತ್ರ ಉಳಿದಿದೆ ಇವಾಗ. ಚಿಯರ್ಸ್. ತುಂಬ ಚೆನ್ನಾಗಿದೆ. ಇವಾಗ ನಮ್ಮದು ಪ್ಯಾಕಪ್ ಆಗ್ತಾ ಇದೆ. ಇಲ್ಲಿಂದ ನಾವು ಸೀದಾ ಹೋಗ್ತಾ ಇರೋದು ಸೀದಾ ಮನೆಗೇನೆ, ಬೇರೆ ಯಾವ ಪ್ಲೇಸ್ಗೆ ಹೋಗ್ತಾ ಇಲ್ಲ. ಮನುಷ್ಯದ್ದು ಪ್ಯಾಕಪ್ ಸ್ಟಾರ್ಟ್ ಆಯಿತು. ಇವತ್ತಿನದ್ದು ಎಕ್ಸ್ಪ್ಲೋರ್ ಮತ್ತು ಚಾಯ್ ವ್ಲಾಗ್ ಮುಗೀತು. ನಾವು ಮಾಡಿರೋ ಪ್ಲೇಸ್ ಎಲ್ಲ ಕ್ಲೀನ್ ಮಾಡಿದ್ವಿ. ನಾವು ತಂದಿರೋ ಐಟಮ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಪ್ಲಾಸ್ಟಿಕ್,
ಮತ್ತು ಬಾಟಲ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೇವೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲ ಮುಗೀತು ನಮ್ಮದು. 3 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಪ್ಲಸ್ ಅದ್ರ ಜೊತೆ ಮಳೆ ಇರಲಿಲ್ಲ ಅಂತ ಚಾನು ಮಾಡಿದ್ವಿ. ಚಹಾ ತುಂಬ ಚೆನ್ನಾಗಿತ್ತು, ರೋಸ್ ಟೀ ಫ್ಲೇವರು. ನನಗೂ ಇಷ್ಟ ಆಯಿತು, ಮನುಷ್ಯಗೂ ಇಷ್ಟ ಆಯಿತು. ವ್ಯೂವೆಲ್ಲ ನಾವು ಹೋಗಬೇಕಾದ್ರೆ ವ್ಯೂವೆಲ್ಲ ಹೀಗಿದೆ. ನಾವೀಗ ಯಾವ ಬೇರೆ ಪ್ಲೇಸ್ಗೂ ಹೋಗಲ್ಲ, ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಹೀಗೇ ಸಪೋರ್ಟ್ ಮಾಡ್ತಾ ಇರಿ, ನನ್ನ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್.